ಹಲೋ ಫ್ರೆಂಡ್ಸ್, ಇವತ್ತು ಯೂನಿವರ್ಸ್ ನಿಮಗೆ ಏನು ಮೆಸೇಜ್ನ ಕೊಡ್ತಿದ್ದಾರೆ ಅಂತ ನೋಡೋಣ. ಸೊ ಕಿಂಗ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ನೀವು ಈ ರೀಡಿಂಗ್ನ ನೋಡ್ತಿರೋರು ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಆಗಿರ್ಬೋದು. ಅಬಂಡೆನ್ಸ್ ಅಂತ ಇದೆ. ಸೊ ಫ್ರೆಂಡ್ಸ್, ನೀವು ಯಾವ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಬೇಕು, ಯಾವ ಕೆಲಸನ ಸಾಧಿಸ್ಕೊಬೇಕು ಅಂತ ಇದ್ದೀರೋ ಅದನ್ನು ಅಚೀವ್ ಮಾಡ್ತೀರಾ ಅಂತ ಹೇಳ್ತೀನಿ. ಇದೇನಾದರೂ ಫೈನಾನ್ಸಸ್ ರಿಲೇಟೆಡ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಿದೆ ಅಂತ ಹೇಳ್ತೀನಿ. ಮತ್ತು ರಿಲೇಷನ್ಶಿಪ್ ಆಗಿದ್ರೂ ಹ್ಯಾಪಿ ರಿಲೇಷನ್ಶಿಪ್ಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಫುಲ್ ಕಾರ್ಡ್ ಇದೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಮತ್ತು ಯಾವುದೇ ವಿಷಯದಲ್ಲಿ ನೀವು ಲೈಫಲ್ಲಿ ಹೊಸ ಬದಲಾವಣೆ ಬೇಕು ಅಂತ ಬಯಸ್ತಿದ್ರೆ ನಿಮ್ಮ ಲೈಫಲ್ಲಿ ಆ ಬದಲಾವಣೆ ಬರ್ತಿದೆ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಯಾವುದೇ ಸಿಚುವೇಷನಲ್ಲೂ ಯಾವುದೇ ಆ್ಯಕ್ಷನ್ ತೊಗೊಬೇಕಾಗಿ ಬಂದ್ರೂ ನೀವು ಸ್ಟ್ರಾಂಗ್ ಮತ್ತು ಕರೇಜಿಯಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಮುಂಚೆ ನೀವು ರಾಂಗ್ ಡಿಸಿಷನ್ಸ್ ಮಾಡಿರ್ಬೋದು ಲೈಫಲ್ಲಿ, ಬಟ್ ಇನ್ನು ಮುಂದೆ ನೀವು ರೈಟ್ ಡಿಸಿಷನ್ಸ್ನ ಮಾಡೋ ಅಷ್ಟು ಮೆಚ್ಯೂರ್ ಆಗಿದ್ದೀರಾ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ನಾನು ಆಗಲೇ ಹೇಳ್ದಂಗೆ ನೀವೇನಾದರೂ ಫೈನಾನ್ಸಸ್ ರಿಲೇಟೆಡಾಗಿ ಈ ರೀಡಿಂಗ್ನ ನೋಡ್ತಿದ್ರೆ ಫೈನಾನ್ಷಿಯಲಿ ತುಂಬ ಗ್ರೋ ಆಗ್ತೀರಾ ಫ್ರೆಂಡ್ಸ್. ನೀವು ಹೊಸ ಆಪರ್ಚುನಿಟೀಸ್ ಬರುತ್ತೆ ನಿಮಗೆ ಲೈಫಲ್ಲಿ. ನೋಡಿ, ಇದು ಅಬಂಡೆನ್ಸ್ ಕಾರ್ಡ್ ಇದೆ ಮತ್ತು ಇದೂ ಪೆಂಟಕಲ್ಸ್ ಕಾರ್ಡ್ ಇದೆ. ಸೊ ಡೆಫಿನೆಟ್ಲಿ ಫೈನಾನ್ಸಸ್ ರಿಲೇಟೆಡಾಗಿ ಯಾರಾದರೂ ತುಂಬ ವರಿ ಮಾಡಿಕೊಂಡು ಆಪರ್ಚುನಿಟೀಸ್ ಬೇಕು ಅಂತ ಲೈಫಲ್ಲಿ ವೆಯ್ಟ್ ಮಾಡ್ತಿದ್ರೆ ಈ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಮೇ ಬಿ 10 ಡೇಸ್ ಇಲ್ಲ ಅಂದರೆ 10 ಮಂತ್ಸ್ ಅಷ್ಟೊತ್ತಿಗೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಿಮಗೆ 10 ವೀಕ್ಸ್ ಇಲ್ಲ 10 ಮಂತ್ಸ್ ಬೇಕಾಗಬಹುದು, ಬಟ್ ನೀವು ಆ್ಯಕ್ಷನ್ ತೊಗೊಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವು ಆ್ಯಕ್ಷನ್ ತೊಗೊಂಡ್ರೇ ರಿಯಾಲಿಟಿಯಲ್ಲಿ ಚೇಂಜಸ್ ಆಗೋದು. ಹಾಗಾಗಿ ನೀವು ಆ್ಯಕ್ಷನ್ ತೊಗೊಬೇಕು ಅಂತ ಹೇಳ್ತೀನಿ. ನೋಡಿ, ರೀಬರ್ತ್ ಇದೆ. ಸೊ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ನೀವು ನಿಮಗೆ ಅವಕಾಶಗಳು ಏನು ಸಿಗುತ್ತೆ, ಏನು ಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರೋ ಇಷ್ಟು ದಿನದಿಂದ ಆ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ಸ್ಟ್ರಾಂಗ್ ಪರ್ಸನ್ನು ಮತ್ತು ಕರೇಜಸ್ ಪರ್ಸನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಯಾವುದಾದ್ರೂ ಲೈಫಲ್ಲಿ ತಪ್ಪುಗಳನ್ನ ಮಾಡಿದರೆ ಆ ತಪ್ಪು ಮತ್ತೆ ಎಲ್ಲಿ ಮಾಡ್ತೀನೋ ಅಂತ ಭಯ ಇಟ್ಕೋಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಯಾವುದೇ ಭಯ ಇಲ್ದಿರಾ ನೀವು ಲೈಫಲ್ಲಿ ಹೊಸ ನ್ಯೂ ಬಿಗಿನಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ 10 ವೀಕ್ಸಿಂದ 10 ಮಂತ್ಸ್ ಬೇಕಾಗಬಹುದು ನಿಮಗೆ ಕಂಪ್ಲೀಟ್ಲಿ ಚೇಂಜಸ್ನ ನೋಡೋ